ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತು ಇನ್ನೊಂದು ಎಂಬ್ರಾಯ್ಡ್ರಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಫಸ್ಟು ಇದು ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರ ಜರಿ ನಾನು ಯೂಸ್ ಮಾಡಿಲ್ಲ. ಎರಡೇ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡು ಈ ಡಿಸೈನ್ ಮಾಡಿದ್ದೀನಿ. ಫಸ್ಟು ಬ್ಲೂ ಕಲರು ಸಿಲ್ಕ್ ಥ್ರೆಡಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಇದಕ್ಕೆ ಬ್ರೇಕು ನಂಬರ್ 2ಗೆ ಬ್ರೇಕ್ನ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡ್ಕೊಂಡು ಫಸ್ಟ್ ಸ್ಯಾಟಿನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನೀವು ನೆಕ್ ಡಿಸೈನ್ ಯಾವ ಥರ ಹಾಕ್ತಿರೋ ಆ ಥರ ಹಾಕ್ಬೋದು ಸ್ಯಾಟಿನ್ ಸ್ಟಿಚ್ಚು. ನಾನಿಲ್ಲಿ ರೌಂಡ್ ನೆಕ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು 1/2 ಇಂಚ್ ಗ್ಯಾಪ್ ಕೊಟ್ಟು 1/2 ಇಂಚು ಇಲ್ಲ 1/4 ಇಂಚು ಗ್ಯಾಪ್ ಕೊಟ್ಟು ಇನ್ನೊಂದು ಸ್ಯಾಟಿನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಪದೇ ಪದೇ ದಾರ ಚೇಂಜ್ ಮಾಡೋದಕ್ಕಿಂತ ಸಿಂಗಲ್ ಕಲರ್ ಇದ್ದಾಗ ಆ ಕಲರಲ್ಲಿ ಎಲ್ಲೆಲ್ಲಿ ಡಿಸೈನ್ಸ್ ಯಾವ್ಯಾವ ಡಿಸೈನ್ಸ್ ಮಾಡ್ಬೋದು ಆ ಡಿಸೈನ್ಸ್ನೆಲ್ಲ ಕಂಪ್ಲೀಟ್ ಮಾಡಿದಾಗ ನಮಗೆ ಟೈಮ್ ಸೇವ್ ಆಗುತ್ತೆ. ಹೊಸದಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ನೋಡಿ, 2 ಸ್ಯಾಟಿನ್ ಸ್ಟಿಚ್ ಆದಮೇಲೆ ನೆಕ್ಸ್ಟು ಅದೇ ಕಲರ್ ಥ್ರೆಡ್ಡಲ್ಲೇ ಇದು ರೈಸ್ ಸ್ಟಿಚ್ ಅಂತ ಅಂತಾರೆ. ಏಕೆಂದರೆ ಅಕ್ಕಿ ಕಾಳು ಥರ ಇದು ಸ್ಟಿಚ್ ಬರುತ್ತೆ. 0 ಇಂದ 2 ಅಥವಾ 3ಗೆ ಹೋಗಬೇಕು. ತಿರ್ಗಾ 3 ಇಂದ 0ಗೆ ಆ ಥರ. ಆದರೆ ಇಲ್ಲಿ ಶಾರ್ಪ್ ಅಂತ ಇರಲ್ಲ. ಸೆಂಟ್ರಲ್ಲಿ ಅಕ್ಕಿ ಯಾವ ಥರ ಶೇಪ್ ಇರುತ್ತೆ ನೈಸಾಗಿ ಆ ಥರ ಆ ಶೇಪಲ್ಲಿ ಬರುತ್ತೆ. ಆ ಥರ ಫುಲ್ಲು ಡಿಸೈನು ಇದೇ ಥರ ಮಾಡ್ತೀನಿ. ನಿಮ್ಗೆ ಈ ಥರ ರೌಂಡ್ ಶೇಪ್ ಬೇಡ ಅಂದರೆ ಇದನ್ನು ನೀವು ಶೇಪಾಗಿ ಕನ್ವರ್ಟ್ ಮಾಡ್ಬೋದು. ಶಾರ್ಪಾಗಿ ಸೆಂಟ್ರು ಶಾರ್ಪಾಗಿ ಬರೋ ಥರನೂ ನೀವು ಮಾಡ್ಬೋದು. 0 ಇಂದ 4ಗೆ ಬಂದು ಸೆಂಟ್ರಿಗೆ 4ಗೆ ಬಂದಾದಮೇಲೆ ತಿರ್ಗಾ 3, 2, 1 ಅಂತ ಶಾರ್ಪು ಸೆಂಟ್ರು ಶಾರ್ಪ್ ಮಾಡ್ಕೊಂಡು ಆ ಥರ ಮಾಡ್ಬೋದು. ಆವಾಗ ಶಾರ್ಪ್ನೆಸ್ ಬರುತ್ತೆ. ನಾನಿಲ್ಲಿ ಶಾರ್ಪ್ನೆಸ್ ಕೊಟ್ಟಿಲ್ಲ. ನೆಕ್ಸ್ಟ್ ನೋಡಿ, ಏನು ಹಾಕಿದ್ದೆ ನಾನು ರೈಸ್ ಸ್ಟಿಚ್ಚು ಸೆಂಟ್ರಲ್ಲಿ ಏನಿದೆ ಗ್ಯಾಪು ಅಲ್ಲಿಗೆ ನಾನು ಲೀವ್ಸ್ ಹಾಕೊತೀನಿ. ಈ ಡಿಸೈನು ಚಿಕ್ಕದಾಗಿರುತ್ತೆ ನೋಡಿ. ಈ ಥರ ಡಿಸೈನ್ಸ್ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ರೈಸ್ ಡಿಸೈನ್ ಸೆಂಟ್ರಲ್ಲಿ ಈ ಥರ ಡಿಸೈನ್ಸ್ ಹಾಕೊತೀನಿ. ಸ್ಟಾರ್ಟಿಂಗು ರನ್ನಿಂಗಲ್ಲಿ ಮೇಲ್ಗೆ ಹೋಗಿ ಅಲ್ಲಿಂದ 2 ಸಾಕು. 2 ಇಂದ 2, 1, 0 ನೆಕ್ಸ್ಟ್ ತಿರ್ಗಾ 2, 1, 0 ಆ ಥರ ಮಾಡ್ಕೊಂಡು ಪುಟಾಣಿಗೆ ಲೀವ್ಸ್ನ ಮಾಡ್ಕೋಬೇಕು. ಸೆಂಟ್ರಿಗೆ ನಿಮ್ಗೆ ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ಮೇಲ್ಗೆ ಹೋಗಿ ಮೇಲಿಂದ 0 ಇಂದ 1, 2, 3 ತನಕ ಬಂದಿದ್ದೀನಿ. ತಿರ್ಗಾ 3 ಇಂದ 3, 2, 1, 0 ಆ ಥರ ತಿಲ್ಕ ಶೇಪ್ ಬರೋ ಥರ ಸೆಂಟ್ರು ಲೀವ್ಸ್ನ ಹಾಕಿದ್ದೀನಿ. ಇದೇ ಥರ ಫುಲ್ಲು ಡಿಸೈನ್ ಕಂಪ್ಲೀಟ್ ಮಾಡ್ತೀನಿ. ನನಗೆ ಸಿಂಪಲಾಗಿ ಹಾಕ್ಕೊಡಿ, ತುಂಬ ಗ್ರ್ಯಾಂಡ್ ಬೇಡ ಅಂದಾಗ ನೀವು ಈ ಥರ ಡಿಸೈನ್ಸ್ನ ಹಾಕ್ಬೋದು. ಈ ಡಿಸೈನ್ ನಿಮಗೆ ಬೇಗನೂ ಮುಗಿಯುತ್ತೆ. 1/2 ಅವರ್ಗೆಲ್ಲ ನೀವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಬೇಬಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಆ ಸಿಲ್ಕ್ ಥ್ರೆಡಲ್ಲಿ ಏನು ನಾನು ಡಿಸೈನ್ ಮಾಡಿದ್ದೆ ಅದಕ್ಕೆ ನಾನು ನಂಬರ್ 1ಗೆ ಬ್ರೇಕ್ನ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡ್ಕೊಂಡು ಈ ಥರ
ಜಿಗ್ಜ್ಯಾಗ್ ಆಗಿ ಸ್ಟಿಚ್ ಹಾಕೊಂಡ್ಬರ್ತಾಯಿದ್ದೀನಿ. ನಂಬರ್ 1ಗೆ ಬ್ರೇಕ್ನ ಲಾಕ್ ಮಾಡಿದ್ದೀನಿ. ಬ್ರೇಕ್ ಏನು ಚೇಂಜ್ ಮಾಡ್ತಾಯಿಲ್ಲ, ಹ್ಯಾಂಡ್ ಮಾತ್ರ ಜಿಗ್ಜ್ಯಾಗ್ ಆಗಿ ಮಾಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ತಿರ್ಗಾ ಆಪೋಸಿಟ್ ಸೈಡ್ಗೂ ಅದೇ ಥರನೇ ಸ್ಟಿಚ್ ಹಾಕ್ತೀನಿ, ಸೇಮೇನೆ. ಇದೇ ಥರ ಫುಲ್ ಕಂಪ್ಲೀಟ್ ಮಾಡ್ತೀನಿ. ನಿಮಗೆ ಸಿಂಪಲ್ಲಾಗಿ ಬೇಕು ಅಂದರೆ ಈ ಡಿಸೈನ್ನ ಇಷ್ಟಕ್ಕೇ ನಿಲ್ಲಿಸ್ಬೋದು. ನಿಮಗೆ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಈಗ ಏನು ಮಾಡ್ತಾಯಿದ್ದೀನಿ, ಈ ಸ್ಟಿಚ್ ಹಾಕ್ಬೋದು ನೀವು. ನೋಡಿ, ಏನು ನಾನು 5 ಪೆಟಲ್ ಸ್ಲೀವ್ಸ್ ಮಾಡಿದ್ದೆ ಅದ್ರ ಸೆಂಟ್ರಿಗೆ ಈ ಪಿಂಕ್ ಕಲರ್, ಬೇಬಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡಲ್ಲೇ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಆ ಗ್ಯಾಪಿಗೆ ಬರಬೇಕು. ನೀಡಲ್ನ 0ಇಂದ 5ಗೆ ರೈಸ್ ಮಾಡಬೇಕು. ರೈಸ್ ಮಾಡಿ ಅಲ್ಲಿ 3 ಸ್ಟಿಚ್ ಬರೋ ಥರ ಹಾಕಬೇಕು. ಆವಾಗ ಅದು ಲಾಂಗ್ ಸ್ಟಿಚ್ ಥರ ಫಾರ್ಮ್ ಆಗುತ್ತೆ. 0ಇಂದ ಡೈರೆಕ್ಟಾಗಿ 5ಗೆ ಬ್ರೇಕ್ನ ರೈಸ್ ಮಾಡಿ 2 or 3 ಸ್ಟಿಚಸ್ ಎಲ್ಲ ಹಾಕಿದಾಗ ಲಾಂಗ್ ಸ್ಟಿಚ್ ಥರ ಅದು ಒಂದು ಪೆಟಲ್ ಥರ ಫಾರ್ಮ್ ಆಗುತ್ತಲ್ಲಿ. ನೋಡಿ ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ. ಫಸ್ಟು ಸಿಂಪಲ್ಲಾಗಿರ್ತದು, ಈ ಡಿಸೈನ್ ಮಾಡಾದ್ಮೇಲೆ ಅದು ಗ್ರ್ಯಾಂಡ್ ಲುಕ್ಗೆ ಕನ್ವರ್ಟ್ ಆಯಿತು ಡಿಸೈನು. ಈ ಥರ ನೀವು ಸಿಂಪಲ್ ಡಿಸೈನ್ಗೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡು ಅದನ್ನು ಗ್ರ್ಯಾಂಡ್ ಮಾಡ್ಬೋದು. ಇದೇ ಥರ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಸ್ಯಾಟಿನ್ ಸ್ಟಿಚ್ ಏನು ಹಾಕಿದೆ ನಾನು ಸ್ಟಾರ್ಟಿಂಗಲ್ಲಿ, ಸೆಂಟ್ರ್ ಏನು ಗ್ಯಾಪ್ ಕೊಟ್ಟಿದೆ ಅಲ್ಲಿ ನೀವು ಈ ಥರ ಸಿಲ್ಕ್ ಥ್ರೆಡಲ್ಲೇ ಫಿಲ್ಲಿಂಗ್ ಮಾಡ್ಬೋದು, ಇಲ್ಲ ಲೋಡಿಂಗ್ ಮಾಡ್ಬೋದು. ಫಸ್ಟು ಲೋಡಿಂಗ್ ಥ್ರೆಡ್ ಹಾಕಿ ಅದ್ರ ಮೇಲೆ ಸಿಲ್ಕ್ ಥ್ರೆಡಲ್ಲಿ ನೀವು ಲೋಡಿಂಗ್ ಮಾಡ್ಬೋದು, ಇಲ್ಲ ಬಾಲ್ ಚೈನು, ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಅದನ್ನು ನೀವು ಅಲ್ಲಿ ಆ ಗ್ಯಾಪಲ್ಲಿ ಇಟ್ಟು ನೀವು ಸ್ಟಿಚ್ ಮಾಡ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಈಗೆಲ್ಲ ಸ್ಟೋನ್ ಚೈನು, ಬಾಲ್ ಚೈನ್ ಯಾರೂ ಕೇಳಲ್ಲ, ಕಲರ್ ಶೇಡ್ ಆಗುತ್ತೆ ಮತ್ತು ಬಟ್ಟೆ ಡ್ಯಾಮೇಜ್ ಆಗುತ್ತೆ ಅಂತ ಎಲ್ಲನೂ ಥ್ರೆಡ್ ಫಿನಿಶಿಂಗೆ ಕೇಳ್ತಾರೆ. ಈ ಥರ ಥ್ರೆಡ್ ಫಿನಿಶಿಂಗಲ್ಲೂ ಸರ್ಕಲ್ ಥರ ಗ್ಯಾಪ್ ಕೊಟ್ಟು ಬೇಬಿ ಪಿಂಕಲ್ಲೇ ಈ ಥರ ಫಿಲ್ಲಿಂಗ್ ಮಾಡಿದ್ದೀನಿ. ನೆಕ್ಸ್ಟು ರೆಡ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ರೆಡ್ ಕಲರಲ್ಲಿ ಸೆಂಟ್ರು ಏನೇನು ಗ್ಯಾಪ್ ಕೊಟ್ಟಿದೆ ಅಲ್ಲಿ ಆ ಸೆಂಟ್ರಿಗೆ ಲೈನ್ಸ್ ಹಾಕ್ತಾಯಿದ್ದೀನಿ. ಈ ಥರ ಕಂಪ್ಲೀಟ್ ಆದಮೇಲೆ ಈಗ ಸೆಂಟ್ರಲ್ಲಿ ಗ್ಯಾಪ್ ಥರ ಕಾಣ್ತಿದೆಯಲ್ಲ ಅಲ್ಲಿ ಫಿಲ್ಲಿಂಗ್ ಮಾಡ್ಕೊತೀನಿ. ನಿಮ್ಗೆ ಈ ಥರ ಚಿಕ್ಕದಾಗಿ ಗ್ಯಾಪ್ ಇದ್ದಾಗ ಸುಮ್ಮನೆ ಡಾಟ್ ಹಾಕ್ಕೊಂಡು ಹೋಗ್ಬೋದು, ಸರ್ಕಲ್ ಥರ. ನಿಮಗೆ ಗ್ಯಾಪು ಜಾಸ್ತಿ ಇದ್ದಾಗ ಅಲ್ಲಿ ಟ್ರಯಾಂಗಲ್ ಫಾರ್ಮ್ ಮಾಡಬೇಕು. ನಾನು 2 ಥರ ನಿಮಗೆ ಶೋ ಮಾಡಿದ್ದೀನಿ. ಸಿಂಗಲ್ ಡಾಟ್ ಆದರೂ ಇಡ್ಬೋದು, ಇಲ್ಲ ಈ ಥರ ಟ್ರಯಾಂಗಲ್ಲು ಗ್ಯಾಪ್ ಜಾಸ್ತಿ ಉಳ್ದಾಗಲ್ಲಿ ಈ ಥರ ಟ್ರಯಾಂಗಲ್ ಥರ ನೀವು ಅಲ್ಲಿ ಮಾಡ್ಬೋದು. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನೋಡಿ ಫೈನಲಿ ಡಿಸೈನ್ ಈ ಥರ ಕಂಪ್ಲೀಟ್ ಆಗಿದೆ.
ಯಾವ ಥರ ಇದೆ ನೀವೇ ನೋಡಿ. ಸಿಂಪಲ್ಲಲ್ಲಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.